ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಅಭಿಷೇಕ್ ಮುಕುಂದರಾವ್ ಫ್ರಮ್ amrbytes. ಏನಪ್ಪ ಇಷ್ಟು ದಿನ ಗಾಡಿ ತೋರಿಸ್ತಿದ್ದವನು, ಬೇರೆ ಏನೇನೋ ಟೆಕ್ ಥಿಂಗ್ಸ್ನ ತೋರಿಸ್ತಿದ್ದವನು, ಇವತ್ತೊಂದು ಲ್ಯಾಪ್ಟಾಪ್ ತೋರಿಸ್ತಿದ್ದಾನೆ ಅಂದ್ಕೊಂಡ್ರೆ ಆಲ್ರೆಡಿ ನಿಮಗೆ ಥಂಬ್ನೈಲ್ ನೋಡಿ ಗೊತ್ತಾಗಿರುತ್ತೆ. ಸೊ ಇವಾಗ ನಮ್ಮ ಮುಂದೆ ಇರೋದು lenovolesion Y740 ಅಂತ. ನಾನು ಸ್ಪೆಸಿಫಿಕೇಷನ್ಸ್ ಇಲ್ಲಿ ಫೋನಲ್ಲಿ ಸೇವ್ ಮಾಡ್ಕೊಂಡಿದ್ದೆ. ಎಲ್ಲರೂ ಅಷ್ಟೇ ಕಂಟೆಂಟ್ ಕ್ರಿಯೇಟರ್ಸು ಬಯಾಟ್ ಹೊಡಿಯೋಕ್ಕಾಗಲ್ಲ ಎಲ್ಲ ಟೈಮೂ. ಸೊ ಏನೋ ಒಂದು ಕಂಟೆಂಟ್ ಇರುತ್ತಲ್ಲ ಅದನ್ನೆಲ್ಲ ಬರೆದಿಟ್ಕೊಂಡಿರ್ತಾರೆ ಕೆಲವರು ಫೋನಲ್ಲಿ ಸೇವ್ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಲ್ಯಾಪ್ಟಾಪ್ ನಿಮ್ಗೆ ಏನಕ್ಕೆ ತೋರಿಸ್ತಿರೋದು ಅಂದರೆ, ಈ ಒಂದು ಲ್ಯಾಪ್ಟಾಪಿನ ಪರ್ಫಾರ್ಮೆನ್ಸ್ ಟೆಸ್ಟಿಂಗ್ ಮಾಡೋಣ ಇವತ್ತು ಅಂತ. ಸೊ ನನ್ನ ವೀಡಿಯೋಸ್ನೆಲ್ಲ ಎಡಿಟ್ ಮಾಡೋದು ಪ್ರೀಮಿಯರ್ ಪ್ರೋಲಿ. ನನ್ನ ಲ್ಯಾಪ್ಟಾಪ್ ನೀವು ಹಲವಾರು ವೀಡಿಯೋಲಿ ನೋಡಿದ್ದೀರಾ ಆಲ್ರೆಡಿ. ಸೊ ಆ ವಿಡಿಯೋ ಎಲ್ಲ ಎಡಿಟ್ ಮಾಡೋದು ನನ್ನ ಪ್ರೀಮಿಯರ್ ಪ್ರೋ 2018. ಸೊ ಇವಾಗ ಈ ಒಂದು ಪರ್ಟಿಕ್ಯುಲರ್ ಲ್ಯಾಪ್ಟಾಪಲ್ಲಿ ಹಾಕಿರೋದು ಪ್ರೀಮಿಯರ್ ಪ್ರೋ 2020. ಇದರಲ್ಲಿ ಈ ಒಂದು ಕಂಪ್ಲೀಟ್ ಲ್ಯಾಪ್ಟಾಪ್ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ಟೆಸ್ಟ್ ಮಾಡೋಣ. ಬೇಸಿಕ್ಲಿ ನಾನು ಇವಾಗ ಫಸ್ಟು ನಿಮಗೆ ಇದರದ್ದು ಸ್ಪೆಸಿಫಿಕೇಷನ್ಸ್ ಹೇಳ್ಬಿಡ್ತೀನಿ. lenovolesion Y740 ಅಂತ. ಇದು i7 9th gen ಪ್ರೊಸೆಸರ್ ಇರುತ್ತೆ, 8GB ರ್ಯಾಮ್. ಬಟ್ ಡಿಫಾಲ್ಟ್ ಇದು ಬರೋದು 16GB. ಸೊ 8GB ರಿಮೂವ್ ಮಾಡಿ ಬರೀ 8GB ಯೂಸ್ ಮಾಡ್ತಿದೆ ಕರೆಂಟ್ಲಿ. 1TB SSD, HDD ಬರಲ್ಲ ಇದಕ್ಕೆ, SSD ಯೂಸ್ ಮಾಡ್ತಿರೋದು. ಇದರದ್ದು ಮೇಯ್ನ್ ನಿಮಗೆ ತಿಳ್ಕೊಬೇಕಾಗಿರೋ ಪಾರ್ಟೇ ಗ್ರಾಫಿಕ್ಸ್ ಕಾರ್ಡ್. ಸೊ ಇದರಲ್ಲಿ ಕರೆಂಟ್ಲಿ ಇವಾಗಿರೋ ಗ್ರಾಫಿಕ್ ಕಾರ್ಡು 1660 Ti ಅಂತ. ನೀವು 1660 ಸೂಪರ್ ಕೇಳಿರ್ತೀರಾ, ಬರೀ ಲ್ಯಾಪ್ಟಾಪ್ಸಿಗೆ ಬರೋದು 1660 Ti. ಸೊ ಗ್ರಾಫಿಕ್ ಕಾರ್ಡಿಂದ ಏನು ಯೂಸ್ ಆಗುತ್ತೆ ನಿಮಗೆ ಅಂದರೆ ರೆಂಡ್ರಿಂಗು. ಸೊ ರೆಂಡ್ರಿಂಗೇ ಮೇಯ್ನು. ಸೊ ನನ್ನ ಲ್ಯಾಪ್ಟಾಪಲ್ಲಿ ಅದು 1660ಗಿನ್ನ ತುಂಬ ಕಮ್ಮಿ ಇರೋದು, 830 ಹತ್ರ ಇರೋದು. ಸೊ ಈ ಒಂದು ಲ್ಯಾಪ್ಟಾಪಲ್ಲಿ 1660 ಇರೋದು. ಆದ್ದರಿಂದ ಇದ್ರ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ವಿಡಿಯೋ ರೆಂಡರ್ ಮಾಡ್ಬೇಕಾದ್ರೆ ಅಂತ ತೋರಿಸ್ತೀನಿ. ಸೊ ಇವಾಗ ನೀವು ಇಲ್ಲಿ ನೋಡ್ತಿರ್ಬೋದು, ಈ ಒಂದು ಟೋಟಲ್ ಫುಟೇಜು ನಾನು ನಿಮಗೆ ಕಾಣಿಸ್ತಿದೆಯಾ, 7.14 GB ಇದೆ. ಸೊ ಈ ಒಂದು ಫುಟೇಜಸ್ನ ನಾನು ಆಲ್ರೆಡಿ ಪ್ರೀಮಿಯರ್ ಪ್ರೋಲಿ ಎಡಿಟ್ ಮಾಡಿದ್ದೀನಿ. ಸೊ ಎಡಿಟ್ ಮಾಡಿದೆ, ನೋಡ್ತಿರ್ಬೋದು ನಮ್ಮ ಚಾನಲ್ನ ಇಂಟ್ರೋ ಲೋಗೋ. ಸೊ ದಯವಿಟ್ಟು ಯಾರು ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿಲ್ದಿರೋರು ಲೈಕ್ ಮಾಡಿ, ಇನ್ನೇನು ಕೇಳ್ದ ನಾವು. ಸೊ ಇವಾಗ ಕರೆಂಟ್ಲಿ ಈ ಒಂದು ಫುಟೇಜ್ನ ನಾವು ಎಡಿಟ್ ಮಾಡಿದ್ದೀವಿ ಆಲ್ರೆಡಿ. ಸೊ ಎಡಿಟ್ ಮಾಡಿರೋ ಫುಟೇಜ್ ಟೋಟಲ್ ಲೆಂತ್ ಬಂದ್ಬಿಟ್ಟು ಅರೌಂಡ್ 8:30 ಹತ್ತಿರ 9 ನಿಮಿಷದ ಚಿಲ್ಲರೆ ಹತ್ತಿರ ಇದೆ, 9.25 ನಿಮಿಷ ಹತ್ತಿರ ಇದೆ. ಸೊ ಇದನ್ನು ಎಕ್ಸ್ಪೋರ್ಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಸೊ ಆಲ್ರೆಡಿ ಪ್ರೀಮಿಯರ್ ಪ್ರೋ ಯೂಸ್ ಮಾಡ್ತಿರೋರಿಗೆ ಗೊತ್ತಿರುತ್ತೆ ಹಿಂಗೆ ಎಕ್ಸ್ಪೋರ್ಟ್ ಮಾಡೋದು ಅಂತ. ಪ್ರೀಮಿಯರ್ ಪ್ರೋ ಯೂಸ್ ಮಾಡಿಲ್ದಿರೋರಿಗೆ ಇದನ್ನು ತೋರಿಸ್ತಾ ಇರೋದು. ಸೊ ನಿಮ್ಮದು ಸ್ಟಾರ್ಟಿಂಗ್ ಏನಿರುತ್ತೆ ಫುಟೇಜ್ ಸ್ಟಾರ್ಟಿಂಗ್, ಅದನ್ನು ಮಾರ್ಕಿನ್ ಮಾಡಬೇಕು. ಎಂಡ್ನ ಮಾರ್ಕ್ಔಟ್ ಅಂತ ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ಎಡ್ಜಲ್ಲಿ ನೋಡ್ಕೊಬೋದು ನೀವು, ಕೆಲವೊಂದು ಸಲ ಹಿಂಗೆ ಹತ್ರ ಹೋಗಿ ಫುಟೇಜ್ನ ಮಿಸ್ ಮಾಡಿಬಿಟ್ಟಿರ್ತೀರ. ಸೊ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟೆ ಮಾಡಿ, ಪರವಾಗಿಲ್ಲ. ಮಾರ್ಕ್ಔಟ್ ಸೆಲೆಕ್ಟ್ ಮಾಡಿದೆ. ಸೊ ಇಷ್ಟನ್ನು ಸೆಲೆಕ್ಟ್ ಮಾಡಿದ್ಮೇಲಿಂದ ಇವಾಗ ರೆಂಡ್ರಿಂಗಿಗೆ ಕೊಡಬೇಕು. ಸೊ ಈ ಕಡೆ ಇರೋವಂಥ ಒಂದು ಫುಟೇಜಸ್ಸು ನಾನು ಇನ್ಸ್ಟಾಗ್ರಾಮ್ಗೋಸ್ಕರ ಮಾಡ್ಕೊಂಡಿರೋದು. ಇನ್ಸ್ಟಾಗ್ರಾಮಲ್ಲಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ಅದೊಂದು ಸ್ನೀಕ್ ಪಿಕ್ ಫುಟೇಜಸ್ ಹಾಕ್ತೀನಿ. ಸೊ ಇನ್ ಕೇಸ್ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಮತ್ತು ಇಲ್ಲಿ ಸ್ಕ್ರೀನ್ ಮೇಲೂ ಕೂಡ ನಾನು ಐಡಿನ ಡಿಸ್ಪ್ಲೇ ಮಾಡ್ತೀನಿ. ಸೊ ಐ ಆಮ್ ದ AMR ಅಂತ, ಮುಂಚೆ ಅಭಿಷೇಕ್ ರಾವ್ ಅಭಿ ಅಂತ ಇತ್ತು, ಇವಾಗ ಚೇಂಜ್ ಮಾಡಿದ್ದೀನಿ. IM_THE_AMR ಅಂತ ಫಾಲೋ ಮಾಡಿ. ಯೂಟ್ಯೂಬಲ್ದಿರೋ ಕೆಲವೊಂದು ಪರ್ಸ್ನಲ್ ರಿಲೇಟೆಡ್ ಕಂಟೆಂಟ್ನು ಕೂಡ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಇವಾಗ ಫೈಲ್ ಮೇಲೆ ಕ್ಲಿಕ್ ಮಾಡೋಣ. ಎಕ್ಸ್ಪೋರ್ಟ್ ಮೀಡಿಯಾ ಸೆಲೆಕ್ಟ್ ಮಾಡಬೇಕು. ಇದು 4K ಫುಟೇಜ್ ಆಗಿರೋದ್ರಿಂದ ಸ್ವಲ್ಪ ಸೆಟ್ಟಿಂಗ್ಸ್ಗಳನ್ನ ನೋಡ್ಕೊಂಡು ಸೆಲೆಕ್ಟ್ ಮಾಡಬೇಕಾಗತ್ತೆ. ಮೇಯ್ನ್ಲಿ ನಿಮಗಿಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ನಾನು ಮಾಡಿರೋಂಥ ಮಿಸ್ಟೇಕು, ಎಲ್ಲರೂ ಮಾಡೋವಂಥ ಮಿಸ್ಟೇಕ್ ಏನಂದರೆ, ಇಲ್ಲಿ ಸೀಕ್ವೆನ್ಸ್ ಫುಲ್ ಇನ್ ಆ್ಯಂಡ್ ಔಟ್ ಸೆಲೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೊಬೇಕು. ಒಂದೊಂದ್ಸಲಿ ರೀಸ್ಕೇಲ್ ಮಾಡಬೇಕಾದ್ರೆ ಇದು ಮಿಸ್ ಆಗೋಗುತ್ತೆ, ಆವಾಗ ತಪ್ಪಾಗಿರುತ್ತೆ. ಸೊ ಇಲ್ಲಿ ಪ್ರೀಸೆಟ್ ಬಂದ್ಬಿಟ್ಟು ಫಾರ್ಮ್ಯಾಟ್ ಚೇಂಜಸ್ ಇದೆ. ಫಾರ್ಮ್ಯಾಟು ನಾವು H2.64 ಸೆಲೆಕ್ಟ್ ಮಾಡ್ಕೊಬೇಕು. ಹೈ ಬಿಟ್ ರೇಟು ನಾನು ಯೂಟ್ಯೂಬ್ ಅಂತ ಇಲ್ಲಿ ಬರುತ್ತೆ, ಯೂಟ್ಯೂಬ್ 1080p ಫುಲ್ HD ಸೆಲೆಕ್ಟ್ ಮಾಡ್ತೀನಿ. ಬಟ್ ಈ ಒಂದು ಫುಟೇಜು 4K ಅಲ್ಲಿರೋದು. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಆಲ್ರೆಡಿ 1195 MB ಟೋಟಲ್ ಫುಟೇಜ್ ಕನ್ವರ್ಟ್ ಆದಮೇಲೆ ಸಿಗೋದು ನಮಗೆ. ಸೊ ಇಲ್ಲಿ ನೀವು ಇನ್ನೊಂದು ರೆಂಡರ್ ಎಟ್ ಮ್ಯಾಕ್ಸಿಮಮ್ ಡೆಪ್ನ ಸೆಲೆಕ್ಟ್ ಮಾಡಬೇಕು. ಸೊ ರೆಂಡರ್ ಎಟ್ ಮ್ಯಾಕ್ಸಿಮಮ್ ಡೆಪ್ನ ಸೆಲೆಕ್ಟ್ ಮಾಡಿದಾಗ ನಿಮಗೆ ಫುಟೇಜಸ್ ಏನು ಡೆಪ್ತಲ್ಲಿದೆ ಅದಷ್ಟು ರೆಕಾರ್ಡ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ನಾವು ಇದು ಸೆಲೆಕ್ಟ್ ಮಾಡಿದಾಗ ಅವಾಗ 1080p ಸೆಲೆಕ್ಟ್ ಮಾಡಿದ್ವಿ, ಬಟ್ ರೆಂಡರ್ ಎಟ್ ಮ್ಯಾಕ್ಸಿಮಮ್ ಡೆಪ್ತ್ ಕೊಟ್ಟಾಗ ಸೊ ಆ ಒಂದು ಫುಟೇಜ್ ಏನಿದೆ ಆ ಒಂದು ರೆಸಲ್ಯೂಷನಲ್ಲಿ ಸೆಟ್ ಆಗುತ್ತೆ. ಯೂಸ್ ಮ್ಯಾಕ್ಸಿಮಮ್ ರೆಂಡರ್ ಕ್ವಾಲಿಟಿನ ಚೆಕ್ ಮಾಡಬೇಕು. ಸೊ ಗೊತ್ತಾಗಲ್ಲ, ಇವೆರಡು ಚೆಕ್ ಬಾಕ್ಸ್ನ ಚೆಕ್ ಮಾಡಬೇಕು. ಅದಾದ್ಮೇಲಿಂದ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇರುತ್ತೆ. ಸೊ ಈ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಎಕ್ಸ್ಪೋರ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಈಗ ನೋಡಿ ಎನ್ಕೋಡಿಂಗ್ ಅಂತ ಬರ್ತಿದೆ. ರಿಮೈನಿಂಗು 10 ಮಿನಿಟ್ಸ್ ಅಂತ ಇದೆ. ನಾನು ನಿಮ್ಗೆ ಟೈಮರ್ ಹಾಕಿ ತೋರಿಸ್ತೀನಿ. ನೋಡಿ ಸ್ಟಾರ್ಟ್ ಆಗಿದೆ. ಸೊ 8 ಮಿನಿಟ್ಸ್
ಸೊ ಈ ಥರ ಒಂದು ಫುಟೇಜು ರೆಂಡ್ರಿಂಗ್ ಆಗ್ತಿದೆ. ಇದಿಷ್ಟು ರೆಂಡ್ರಿಂಗ್ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ಟೋಟಲ್ ಮಿನಿಟ್ಸ್ ಎಷ್ಟು ಅಂತ ನಾನು ನಿಮಗೆ ತಿಳಿಸ್ತೀನಿ. ವೆಲ್ಕಮ್ ಬ್ಯಾಕ್ ಗೈಸ್. ಸೊ ನೋಡಿದ್ರಲ್ಲ, ಟೈಮ್ ಲ್ಯಾಬ್ಸ್ ಟೈಪ್ ಹಾಕಿದ್ದೆ ಓವರ್ ಆಲ್ ಎಷ್ಟು ಪ್ರೊಸೆಸಿಂಗ್ ಟೈಮ್ ತೊಗೊತಿದೆ ಅಂತ. ಆಲ್ಮೋಸ್ಟ್ ಒಂದು 14 ಮಿನಿಟ್ಸ್ಗೆ ಈ ಒಂದು ಕಂಪ್ಲೀಟ್ 9.36 ಇರಬೇಕು ಅಷ್ಟು ಮಿನಿಟ್ಸ್ ಇರೋ ವಿಡಿಯೋ ಪ್ರಾಸೆಸ್ ಆಗಿದೆ. ರೆಂಡರ್ ಆಗಿ ಔಟ್ಪುಟ್ ಕೂಡ ಬಂದಿದೆ. ಸೊ ಇದೇ ಒಂದು ಪ್ರೊಸೆಸಿಂಗು ನನ್ನ ಸಿಸ್ಟಮಲ್ಲಿ ಏನಾದ್ರು ಕೊಟ್ಟಿದ್ದರೆ ಮಿನಿಮಮ್ ಅಂದರು 4ರಿಂದ 5 ಅವರ್ ಹತ್ತಿರ ತೊಗೊಳ್ಳೋದು, ಅಷ್ಟು ವರ್ಸ್ಟಾಗಿದೆ ನನ್ನ ಸಿಸ್ಟಮ್ ಕರೆಂಟ್ಲಿ. ಸೊ ಈ ಒಂದು ಲೀಜನ್ Y740 ಅನ್ಕೊತೀನಿ, ಹೆವಿ ಮರಿತಿರ್ತೀನಿ, ಲೀಜನ್ Y740. ಸೊ ಈ ಒಂದು ಸಿಸ್ಟಮಲ್ಲಿ ಒಂದು ಅರೌಂಡ್ 14 ಮಿನಿಟ್ಸ್ಗೆ ತೊಗೊಂಡಿದೆ. ಇದು 4K ಕೂಡ ಇದರಲ್ಲಿ ಫುಟೇಜಸ್ ಇತ್ತು. ಸೊ ಇದನ್ನು 1080pಗೆ ಕನ್ವರ್ಟ್ ಮಾಡಿ ನಾನು 1080pಲಿ ರೆಂಡರ್ ಮಾಡಿರೋದು. ಸೊ ಇವಾಗ ನೋಡೋಣ ಫುಟೇಜಸ್ಸು. ಸೊ ಈ ಫುಟೇಜ್ ನೀವು ಏನು ನೋಡ್ತಿದ್ದೀರಾ ಅದು ಲಾಸ್ಟ್ ವ್ಲಾಗ್ ನೋಡಿದ್ದೀರಲ್ಲ ಅದೇನೆ. ಸೊ ಇಲ್ಲಿ ಆಲ್ರೆಡಿ ರೆಂಡರ್ ಆಗಿದೆ. ಓಪನ್ ಮಾಡಿ ತೋರಿಸ್ತೀನಿ. ಅದೇ ಮಿಸ್ಟೇಕ್ ಮಾಡಿದ್ದು ನಾನು ಫಸ್ಟ್ ಫುಟೇಜಸಲ್ಲಿ. ಸೊ ಇಲ್ಲಿ ಇನ್ನೊಂದು ಫುಟೇಜ್ ಬಂದಿದೆ ಗೊತ್ತಾ, ಅದರಲ್ಲಿ ನಮ್ಮ ಇಂಟ್ರೋ ಕರೆಕ್ಟಾಗಿ ಬಂದಿರಲಿಲ್ಲ. ಸೊ ಇದಿಷ್ಟು ನೋಡಿದ್ರಲ್ಲ, ಇದಿಷ್ಟು ಈ ವಿಡಿಯೋ ಕಂಪ್ಲೀಟ್ ನಿಮಗೆ ಲೀಜನ್ Y740 ಪರ್ಫಾರ್ಮೆನ್ಸ್ ಟೆಸ್ಟಿಂಗ್ ವಿಡಿಯೋ ಅಂತ ಅಂದ್ಕೊಳ್ಳಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.